ದೆಹಲಿಯ ಕೆಂಪುಕೋಟೆ ಬಳಿ ನಡೆದ ಬಾಂಬ್ ಬ್ಲಾಸ್ಟ್ ಖಂಡಿಸಿ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಮರ್ ಜವಾನ್ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ದೆಹಲಿಯಲ್ಲಿ ನಡೆದ ಬ್ಲಾಸ್ಟ್ಗೆ ಕೇಂದ್ರ ಗುಪ್ತಚರ ಇಲಾಖೆಯ ವೈಫಲ್ಯವೇ ಕಾರಣ ಎಂದು ಕಿಡಿಕಾರಿದರು. ಪುಲ್ವಾಮಾ, ಪಹಲ್ಗಾಂವ್ ಬಳಿಕ ಇದೀಗ ದೆಹಲಿಯಲ್ಲಿ ಬ್ಲಾಸ್ಟ್ ನಡೆದಿದ್ದು, ಪಾಕಿಸ್ತಾನದಿಂದ ಭಯೋತ್ಪಾದಕರು ಪಿಕ್ನಿಕ್ ರೀತಿ ಬಂದು ಬ್ಲಾಸ್ಟ್ ಮಾಡಿ ಹೋಗುತ್ತಿದ್ದು, ಗುಪ್ತಚರ ಇಲಾಖೆ ಫೇಲ್ಯೂರ್ ಆಗಿದೆ ಎಂದರಲ್ಲದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದರು. ಇನ್ನು ಎಲೆಕ್ಷನ್ ಟೈಮ್ನಲ್ಲೇ ಈ ರೀತಿಯ ಘಟನೆಗಳು ನಡೆಯುತ್ತಿದ್ದು, ಇದರ ಹಿಂದಿನ ಪ್ರಪೋಗಂಡ ಏನು ಎಂದು ಬಯಲಾಗಬೇಕೆಂದು ಆಗ್ರಹಿಸಿದರು. ಮೇಲೆ ಬಾಂಬ್ ಅನ್ನು ಎಸೆದು ಹಾಳು ಮಾಡುತ್ತಿರುವ ದೇಶದ್ರೋಹಿಗಳಿಗೆ ದೆಹಲಿಯಲ್ಲಿ ನಡೆದಂಥ ಬ್ಲಾಸ್ಟ್ ಅನ್ನ, ಭಯೋತ್ಪಾದಕರು ಮಾಡಿದಂಥ ಬ್ಲಾಸ್ಟ್ ಅನ್ನು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ. ಇವತ್ತು ದೇಶದಲ್ಲಿ 10-12 ಸಾರಿ ಪುಲ್ವಾಮಾ ಹಾಗೂ ಡೆಲ್ಲಿ ಬ್ಲಾಸ್ಟ್, ಕಾಶ್ಮೀರ ಈ ಬ್ಲಾಸ್ಟನ್ನು ನೋಡ್ತಾ ಇದ್ದರೆ ಇವತ್ತು ಗುಪ್ತಚರ ಇಲಾಖೆ, ಹೋಮ್ ಇಲಾಖೆ ಇದೆಯೋ ಇಲ್ಲ ಅಂತ ಡೌಟ್ ಬರ್ತಾ ಇದೆ. ಯಾಕೆಂದರೆ ಇವರೊಂಥರ ಪಾಕಿಸ್ತಾನದ ಭಯೋತ್ಪಾದಕರು ಪಿಕ್ನಿಕ್ ಬಂದಂಗೆ ಬಂದು RDX ತರ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಗುಪ್ತಚರ ಇಲಾಖೆ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಇವತ್ತು ಅಂಥ ಭಯೋತ್ಪಾದಕರನ್ನು ಏನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಪಾಕಿಸ್ತಾನವನ್ನು ವಿಶ್ವ ಭೂಪಟದಲ್ಲಿ ಇಲ್ದಂಗೆ ಮಾಡಬೇಕು. ಸೈನಿಕರುಗಳು ಅದ್ರ ಜೊತೆ ಭಾರತ ದೇಶದ ಸರ್ಕಾರದ ಜೊತೆಗೂ ನಾವಿದ್ದೀವಿ. ಈ ವಿಷಯದಲ್ಲಿ ನಾವು ರಾಜಿ ಇಲ್ಲ. ಜಿಲ್ಲಾ ಕಾಂಗ್ರೆಸ್ ಯೋಧರ ಜೊತೆಗೆ ಹೋಗಿ ನಾವು ಪಾಕಿಸ್ತಾನ ಇಲ್ದಂಗೆ ವಿಶ್ವ ಭೂಪಟದಲ್ಲಿ ಇಲ್ದಂಗೆ ಕೂಡ ಮಾಡಬೇಕು ಅಂತ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಆಗ್ರಹಪಡಿಸ್ತದೆ. ಅದ್ರ ಜೊತೆಗೆ ಇಷ್ಟು ಫೇಲ್ಯೂರ್ಗಳಾದರೂ ಕೂಡ ಅಮಿತ್ ಶಾ ಹಾಗೂ ಮೋದಿ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಒಂದು ಟೈಮ್ನಲ್ಲಿ ಶಿವರಾಜ್ ಪಾಟೀಲ್ರು ಒಂದು ಸಣ್ಣ ವಿಷಯ ಆದಾಗ ರಾಜೀನಾಮೆ ಕೊಟ್ಟಿದ್ರು ಹೋಮ್ ಮಿನಿಸ್ಟರ್ ಆಗಿ. ಇವರಿಗೆ ಒಂದು 10-15 ಅಟ್ಯಾಕ್ ಆದರೂ ಕೂಡ ಇವರು ರಾಜೀನಾಮೆ ಸಲ್ಲಿಸ್ತಿಲ್ಲ. ಗುಪ್ತಚರ ಇಲಾಖೆ ಫೇಲ್ ಆಗಿದೆ. ಇಂಥ ಒಂದು ಸರ್ಕಾರ ಇರಬೇಕೋ ಬೇಡೋ ಅಂತೇಳಿ ನಾವು ಯೋಚನೆ ಮಾಡಿ ವಿಶ್ವ ಭೂಪಟದಲ್ಲಿ ಪಾಕಿಸ್ತಾನ ಇಲ್ದಂಗೆ ನಾವು ಮಾಡಬೇಕು. ಅದು ಅನುಮಾನ ಬರ್ತು. ಇನ್ನೊಂದು ವಿಷಯ ಅಂದರೆ ಎಲೆಕ್ಷನ್ ಟೈಮ್ನಲ್ಲೇ ಆಗ್ತಾವೆ. ಇದು ಯಾಕೇನು ಗೊತ್ತಾಗ್ತಿಲ್ಲ. ಇದು ಯಾರದ ಪ್ರೊಪಗಂಡ ಅಂತ ಗೊತ್ತಾಗ್ತಿಲ್ಲ. ಎಲೆಕ್ಷನ್ ಟೈಮ್ನಲ್ಲೇ, ಎಲೆಕ್ಷನ್ ದಿನಗಳಲ್ಲೇ ಆಗುತ್ತೆ. ಇದನ್ನು ನಾವು ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತದೆ. ಇವತ್ತು ಗುಪ್ತಚರ ಇಲಾಖೆ ಫೇಲ್ ಆಗಿದೆ. ಈ ಇಲಾಖೆಯನ್ನು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಕೇಳ್ಕೊತೀವಿ.